ಹುಡುಗ ಇಲ್ಲಿ ನಾವು ನೋಡ್ದಂಗೆಲ್ಲ ಕಾಮಾಗಿದ್ದ. ಇಲ್ಲಿ ಯಾವುದೇ ರೀತಿಯಾದ ಕೆಟ್ಟದಿದಾಗಲಿ ಅವನು ಮಾತುಕತೆ ಆಗಲಿ ಯಾವುದು ನಾವು ಆ ಥರ ಕೆಟ್ಟ ದೃಷ್ಟಿಯಿಂದಂತೂ ನಾವು ಎಲ್ಲೂ ನಾನು ನೋಡಿಲ್ಲ ಇವತ್ತುವರೆಗೂ. ಸ್ನೇಹಿತರು ಅವರು ಇವರು ಬಂದು ಹೋಗುವಂಥದ್ದೆಲ್ಲ ಹೆಂಗೆ? ಇಲ್ಲ ಇಲ್ಲ, ಯಾವುದೇ ರೀತಿಯಾದ ಸ್ನೇಹಿತರು ಕೂಡ ಬಂದಿದ್ದು ನಾನು ನೋಡಿಲ್ಲ. ಅವನ ಆ್ಯಕ್ಟಿವಿಟೀಸ್ ಏನಿತ್ತು ಸರ್ ಬೆಳಿಗ್ಗೆ ಪ್ರತಿನಿತ್ಯ ದಿನಚರಿ ಹೇಗಿರೋದು? ದಿನಚರಿ ಅಂದರೆ ಮಾಮೂಲಿ ಬೆಳಗ್ಗೆ ಹೊತ್ತು ನಮಗೆ ಸಿಗ್ತಾಯಿದ್ದ, ಅಂಗಡಿಗೆ ಹೋಗ್ಬೇಕಾದ್ರೆ ಸಿಗ್ತಿದ್ದ. ನಾನು ಆ ಟೈಮಲ್ಲಿ ಫ್ಯಾಕ್ಟ್ರಿಗೆ ಹೊರಡ್ಬೇಕಾದ್ರೆ ಮಾತಾಡಿಸ್ತಾ ಇದ್ದೆ ಅಷ್ಟೇ. ಏನು ಮಾತಾಡ್ತೀವಿ? ಜಸ್ಟ್ ಆಯಿತಾ ಕಾಫಿ, ಆಯಿತಾ ತಿಂಡಿ ಆಯಿತಾ, ಏನಣ್ಣ ಹೇಗಿದ್ದೀರಿ ಅಂತ ಮಾತಾಡ್ತಿದ್ದ ಅಷ್ಟೇ. ಸರ್ ಕೆಲಸ ಬಿಟ್ಟಿದ್ದು, ಕೆಲಸ ಮಾಡ್ತಾ ಇರಲಿಲ್ಲ, 10 ವರ್ಷ ಆಗಿ ವಿದ್ಯಾಭ್ಯಾಸ ಮುಗಿದಿದ್ರು, ಅದಕ್ಕೆ ಏನು ಕಾರಣ ಅಂತ ಏನಾದ್ರು ಹೇಳ್ಕೊಂಡಿದ್ದೀವಿ ಸರ್? ಇಲ್ಲ, ಅವನು ಕೆಲಸ ಬಿಟ್ಟಿದ್ದ ಕಾರಣ ಆಗಲಿ ಕೆಲಸಕ್ಕೆ ಹೋಗಿದ್ದ ಕಾರಣ ಆಗಲಿ ನನಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡ್ತಿದ್ದ ಅನ್ನೋದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ. ಈಗ ಮನೆ ಬಿಟ್ಟು ಹೋದರೆ ಎಷ್ಟೆಷ್ಟು ದಿವಸ ಬರ್ತಿರಲಿಲ್ಲ ಸರ್? ನಾನು ನೋಡ್ದಂಗೆ 1 day 2 days ಅಷ್ಟೇ. 3 days 4 days ಅಂತ ಅವ್ರ ಮನೆಯವ್ರು ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ಅದು ನಮಗೆ ಗೊತ್ತಿಲ್ಲ. ನಾನು ನೋಡ್ದಂಗೆ ಒಂದು 2 days 1 days ಅಲ್ಲೆಲ್ಲ ಇಲ್ಲೇ ಇರ್ತಿದ್ದ ಹುಡುಗ. ಬಾಕ್ಸಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೀರಾ? ಹೌದು, ಎಲ್ಲಿ ಮಾಡ್ತಿದ್ದೀರಾ? ಇಲ್ಲ ಪಾರ್ಕಲ್ಲಿ. ಯಾರಿಗಾರು ಹೇಳ್ಕೊಡ್ತಿದ್ದೀರಾ ಬಾಕ್ಸಿಂಗ್? ನನ್ನ ಮಗನಿಗೂ ಹೇಳ್ಕೊಡ್ತಿದ್ರು, ಬೇರೆ ಹೊರಗಳೆಯವ್ರಿಗೆ ಯಾರಿಗೂ ಇಲ್ಲ. ಅದು ಬಲವಂತವಾಗಿ ನಾನೇ ನನ್ನ ಮಗನಿಗೆ ಇಂಟ್ರೆಸ್ಟ್ ಇದ್ದದಿಂದ ಹೇಳ್ಕೊಡು ಅಂತ ಹೇಳಿದ್ದಕ್ಕೆ ಪಾಪ ಹೇಳ್ಕೊಟ್ಟ. ಜಸ್ಟ್ ಶಾಕ್ಡ್. ನೋಡೋಣ ಇನ್ನು ಏನಾಗುತ್ತೆ ಅಂತ. ಬಟ್ ಆ ಥರ ಹುಡುಗ ಹಂಗೆ ಮಾಡಿದ್ದಾನೆ ಅಂದರೆ ಆಶ್ಚರ್ಯ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.